ಹಾಗಾದ್ರೆ ಇಷ್ಟ ದಿನ ನೀವು ಬಿಗ್ ಬಾಸ್ ಮನೇಲಿ ಬೇರೆ ಏನು ಮಾಡಿಲ್ಲ, ಕಾಂಪಿಟೇಟರ್ನ ರೆಡಿ ಮಾಡ್ತಿದ್ರಿ. ನಾನು ಈ ಸೀಸನ್ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಮುಗಿತಿತ್ತು. ಏನೋ ಒಂದು ಸ್ಟ್ರಾಟಜಿನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗನ್ಸಿದ ಪ್ರಕಾರ ಇವರು ಕಾಂಪಿಟೇಟರ್ ಅಲ್ಲ. ನೀನ್ ಖಳನಾಯಕ ಆದ್ರೂ ಏನಂತೆ, ನಾನು ನಿನ್ಗೆ ಹೆದರಲ್ಲ ಅಂತ ಹೇಳ್ದಂಗೈತೆ. ಸಹವಾಸದಿಂದ ಸನ್ಯಾಸಿ ಕೆಡ್ಲೂಬಹುದು, ಉದ್ಧಾರ ಆಗ್ಲೂಬಹುದು. ಬಟ್ ಸಹವಾಸ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿನ್ ಮಾತು ಮಾತಾಡ್ಬಾರ್ದು, ನಿನ್ ಕೆಲಸ ಮಾತಾಡ್ಬೇಕು, ಮಾಡ್ತೋ ಶಿಕ್ಷಿತ ಅವ್ರು ಎಷ್ಟು ಒಳ್ಳೆಯವರಾಗಬೇಕು ಅಂತ ಅಂದ್ರೆ ಅಲ್ಲಿ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಕಪ್ನ ಬಿಟ್ಕೊಡ್ಬೇಕು ತ್ರಿವಿಕ್ರಮ್ ಅವ್ರಿಗೆ. ಹನುಮಂತ ಮಾತ್ರ 100% ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಊರಲ್ಲಿ ಹೋಗೋ ಮಾರಿಂದ ತನ್ನ ಮನೇಲಿ ಕೂರ್ಸ್ಕೊಂಡ್ರು ನಂಗೆ ತನ್ನ ತಲೆ ಮೇಲೆ ತಾನೇ ಕಲ್ಲು ಹೇಳ್ಕೊತಾನೆ ಅಂತ. ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳ್ತಾರೆ. ಹಂಗೆ ಅವರ ಉಸ್ತುವಾರಿ ಮಾಡ್ಬೇಕಿತ್ತು ಅವರು. ಅಲ್ಲಿ ಸಿಂಪತಿ ಕಾರ್ಡ್ ವರ್ಕ್ ಆಗ್ಬೋದು, ನಾನು ಹೀರೋ ಆಗ್ಬೋದು ಅಂತ ಭವ್ಯ ಹನುಮಂತನ ತಲೆಗೊಂದು ಹೊಡಿತಾಳೆ. ಎಲ್ಲಾನು ಒಳಗಡೆನೆ ಲೆಕ್ಕಾಚಾರ ಆಗ್ತಾನೆ ಹನುಮಂತ. ತುಂಬಾ ಯೋಚನೆ ಮಾಡಿ ಯಾವ ಗ್ಯಾಪಲ್ಲಿ ಯೋಚನೆ ಮಾಡ್ತಾನೋ ಗೊತ್ತಿಲ್ಲ ಹನುಮಂತ. ಟಿಕೆಟ್ ಫಿನಾಲೆಗೆ ಪಕ್ಕ ಕುತ್ಕೊಂಡ ಹನುಮಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ನೋಡೋಣ ಬನ್ನಿ. ಗುರು ತ್ರಿವಿಕ್ರಮ್ ಹೇಳ್ತಾನೆ, ನಾನೇ ಇಲ್ಲಿವರೆಗೂ ಕಾಂಪಿಟೇಟರ್ನ ರೆಡಿ ಮಾಡಿ ಇವಾಗ ಅವ್ರ ಕೈಲಿಂದಾನೆ ನಾನು ಇಕ್ಕಿಸ್ಕೊಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಯಾರು ತ್ರಿವಿಕ್ರಮ್ ಹೇಳಿದ್ರು ನಿಮ್ಗೆ ನೀವು ಕಾಂಪಿಟೇಟರ್ನ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು? ಹಾಗಾದ್ರೆ ಇಷ್ಟ ದಿನ ನೀವು ಬಿಗ್ ಬಾಸ್ ಮನೇಲಿ ಬೇರೆ ಏನು ಮಾಡಿಲ್ಲ, ಕಾಂಪಿಟೇಟರ್ನ ರೆಡಿ ಮಾಡ್ತಿದ್ರಿ. ಕಾಂಪಿಟೇಟರ್ನ ರೆಡಿ ಮಾಡೋದ್ ಬಿಟ್ಬಿಟ್ಟು ನಿಮ್ಮ ಆಟ ನೀವು ಆಡಿದಿದ್ರೆ ಇನ್ನೂ ಉತ್ತಮವಾಗಿರ್ತಿತ್ತು. ಧನರಾಜು ಹನುಮಂತಂದಂತೂ ಮಾತುಕತೆ ತುಂಬಾ ಚೆನ್ನಾಗಿದೆ. ಇಬ್ರು ಕುತ್ಕೊಂಡು ಈ ಸರಿ ತ್ರಿವಿಕ್ರಮ ವಿನ್ನರ್ ಅಂತ ಅನ್ಸ್ತಾ ಇದೆ ದೋಸ್ತಾ ಅಂತ ಎಲ್ಲ ಮಾತಾಡ್ತಾರೆ. ಧನರಾಜು ಒಳ್ಳೆ ದೇವರ ಭಕ್ತ. ನನ್ಗೆ ಪಂಚೆ ಹಾಕೊಂಡ್ ಬಂದು ಆ 8 ಟಿಕೆಟ್ ಫಿನಾಲೆ ಟಿಕೆಟ್ಸ್ ಇರುತ್ತೆ, ಅದಕ್ಕೆ ರೌಂಡ್ ಹಾಕೋದೇನ್ ಕೇಳ್ತೀರಾ ದೇವ್ರೆ. ಅವ್ನು ಹೋಗ್ಬಿಟ್ಟದ್ರ ಬದಲು ಅಷ್ಟೆಲ್ಲ ಮಾಡೋದ್ರ ಬದಲು ಹೇಳದ್ನಲ್ಲ, ಅದ್ಯಾವ್ದೋ ಡೋರ್ ಹತ್ರ ಕುತ್ಕೊಂಡು ನಾನು ಇದಾಗಬೇಕು ಅಂತ ಅನ್ಕೊಂಡ್ರೆ ಅದಾಗುತ್ತೆ ಅಂತ ಹೇಳ್ಬಿಟ್ಟು ಆ ಡೋರ್ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ನಾನು ಈ ಸೀಸನ್ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಮುಗಿತಿತ್ತು. ಯಾಕೆ ಧನರಾಜನ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ಯಾ? ರಜತ್ ಕೇಳಿದ್ರೆ ನಾನು ಮನಃಶಾಂತಿಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಮನಃಶಾಂತಿಗೋಸ್ಕರ ಸುತ್ತೋದ್ರಂತೆ. ಯಪ್ಪ, ಬಿಗ್ ಬಾಸ್ ಮನೇಲಿ ಇರೋವರೆಗೂ ಮನಃಶಾಂತಿ ಸಿಗುತ್ತಾ? ಅದರಲ್ಲೂ ಚೈತ್ರಕ್ಕ ಇರೋವರೆಗೂ ಮನಃಶಾಂತಿ ಅನ್ನೋದು ಸಿಗುತ್ತಾ? ಇನ್ನೊಂದ್ ಕಡೆ ರಜತ್ ಮತ್ತೆ ತ್ರಿವಿಕ್ರಮ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ತ್ರಿವಿಕ್ರಮ್ ಮನೆಯವ್ರು ಬಂದಾಗ ಅವ್ರ ಅಮ್ಮ ಏನ್ ಹೇಳಿದ್ರು, ನಮ್ಮ ಅಮ್ಮನೇ ನನ್ಗೆ ಜಗತ್ತು ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಹೇಳ್ತಾರೆ. ನಿನ್ ಜಗತ್ತೇ ನಿನಗೆ ಹೇಳ್ಬೇಕಾದ್ರೆ ಅವಳಿಂದ ದೂರ ಇರು ಅಂತ ಹೇಳಿ ನೀನ್ ಯಾಕೆ ಮತ್ತೆ ಹಿಂದೆ ಹೋಗಿ ನೀನೇ ಮಾತಾಡ್ಸ್ತಿದ್ಯಾ ಅಂತ ರಜತ್ ಹೇಳ್ತಾನೆ. ಪಾಪ ಜೋಡಿ ಹಕ್ಕಿ ತರ ಏನೋ ಹಾರಾಡ್ಕೊಂಡಿದ್ದಾವೆ, ಅದನ್ನ ರಜತ್ ಏನೋ ಪಾಪ ಬತ್ತಿ ಇಟ್ಟು ದೂರ ಮಾಡಕ್ ನೋಡ್ತಿದ್ದಾನೆ ಅನ್ನೋದಕ್ಕಿಂತ ನೀನು ಇಂಡಿವಿಜುವಲ್ ಆಗಿ ಆಡು ಅಂತ ಹೇಳ್ತಿದ್ದಾನೆ. ಇವನ್ ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ. ಇವನ್ ತ್ರಿವಿಕ್ರಮ್ ಇರ್ಬೋದು, ಭವ್ಯ ಇರ್ಬೋದು, ಅವರು ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ. ಬಟ್ ರಜತ್ ಅನ್ನ ಏನ್ ಪಿನ್ ಆಗ್ತಿದ್ದಾನೋ ಅಲ್ಲಿ ಗೊತ್ತಿಲ್ಲ. ತ್ರಿವಿಕ್ರಮ್ ಹೇಳ್ತಾನೆ, ರಜತ್ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತು, ನೀನ್ ನನ್ನ ಐಡಿಯಾಸ್ನ ಕಾಪಿ ಮಾಡ್ತಿದ್ಯಾ, ನೀನ್ ನನ್ನ ಕಾಪಿ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಹಂಗಾದ್ರೆ ತ್ರಿವಿಕ್ರಮಿಗೆ ಗೊತ್ತಿದೆ ರಜತ್ ಏನು ಇಲ್ಲ, ಎಲ್ಲಾನು ನನ್ನ ಕಾಪಿ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು. ಆದ್ರೂನು ರಜತ್ ನೀನು ಟಫ್ ಕಂಟೆಸ್ಟೆಂಟು, ನೀನು ಕಾಂಪಿಟೇಟರು ಅಂತ ಎಲ್ಲ ಹೇಳ್ತಿದ್ದಾನೆ. ಇಲ್ಲಿ ಗೊತ್ತಾಗ್ತಿದೆ ತ್ರಿವಿಕ್ರಮ್ ಮತ್ತೆ ರಜತ್ ಸೇರ್ಕೊಂಡು ಏನೋ ಒಂದು ಸ್ಟ್ರಾಟಜಿನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಸುದೀಪ್ ಸರ್ ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ ಸಂಡೇ, ಏನಪ್ಪಾ ಅಂತಂದ್ರೆ ಯಾರು ಜೋಕರು, ಯಾರು ಕಾಂಪಿಟೇಟಿವ್, ಯಾರು ಡೇಂಜರ್ ಅಂತ ಹೇಳ್ಬಿಟ್ಟು. ಅವಾಗ ಕಾಂಪಿಟೇಟರ್ ಅಂತ ಹೇಳ್ಬಿಟ್ಟು ನಮ್ಮ ರಜತ್ ಅವ್ರಿಗೆ ಕೊಡ್ತಾರೆ. ಇವಾಗ ನೋಡಿದ್ರೆ ನನ್ನ ಐಡಿಯಾಸ್ ನ ಕಾಪಿ ಮಾಡ್ತಿದ್ದೀರಾ, ನಾನು ನಿಮ್ನ ನಾಮಿನೇಟ್ ಮಾಡ್ತಿದ್ದೆ ಡೈರೆಕ್ಟ್ ಆಗಿ ಅಂತ ತ್ರಿವಿಕ್ರಮ್ ಹೇಳ್ತಿದ್ದಾರೆ. ಬಟ್ ನನಗನ್ಸಿದ ಪ್ರಕಾರ ಇವರು ಕಾಂಪಿಟೇಟರ್ ಅಲ್ಲ ಅಂತ ಅನ್ಸ್ತಿದೆ. ಟಿಕೆಟ್ ಟು ಹೋಮ್ ಯಾರಿಗೆ ಕೊಡ್ಬೇಕು? 5 ಜನಕ್ಕೆ ಕೊಟ್ಟಿರ್ತಾರೆ. ಅಂಡ್ ರಜತ್ ಅವರು 5 ಜನಕ್ಕೆ ಟಿಕೆಟ್ ಟು ಹೋಮ್ ಯಾಕೆ ಕೊಡ್ತಾರೆ? ಅಂಡ್ ಟಿಕೆಟ್ ಟು ಫಿನಾಲೆ ಅಂತ 3 ಜನ ಏನಿರ್ತಾರೆ, ತ್ರಿವಿಕ್ರಮು, ಮಂಜಣ್ಣ ಮತ್ತೆ ಧನರಾಜು, ಈ 3 ಜನನ ಉಳಿಸ್ಕೊಳ್ಳೋದಿಕ್ಕೆ ಅಂತಂದ್ರೆ ಟಿಕೆಟ್ ಟು ಫಿನಾಲೆ ಉಳಿಸ್ಕೊಳ್ಳೋದಕ್ಕೆ ರೀಸನ್ ಏನು ಅನ್ನೋದನ್ನ ಕೊಡ್ಬೇಕಾಗಿರತ್ತೆ. ಅದಾದ್ಮೇಲೆ ಒಳ್ಳೆ ರಜತ್ ಅಣ್ಣಂಗೆ ವಿಲ್ಲನ್ ತರ ಎಲ್ಲ ಹೇಳ್ಬಿಟ್ಟು, ಯಾಕಂದ್ರೆ ಮೊದ್ಲೇ ಖಳನಾಯಕನ ತರ ಎಲ್ಲ ಬಟ್ಟೆ ಕೊಟ್ಬಿಟ್ಟು ಬರ್ತಾರೆ. ಅದ್ರಲ್ಲಿ ಒಂದು ಆಸನ ಬೇರೆ ಸಿಂಹಾಸನ ತರ ರೆಡಿ ಮಾಡಿರೋದು, ಸಿಂಹಾಸನ ಅಲ್ಲ ಹಾವಾಸನ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಅದನ್ನ ಅರೇಂಜ್ ಸೆಟಪ್ ಮಾಡಿರ್ತಾರೆ. ಧನರಾಜ್ಗೆ ರಜತ್ನ ನೋಡಿದ್ರೆ ಭಯ ಆಗ್ತಿಲ್ಲಂತೆ, ಹಾವನ್ನ ನೋಡಿದ್ರೆ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನೀನ್ ಖಳನಾಯಕ ಆದ್ರೂ ಏನಂತೆ, ನಾನು ನಿನ್ಗೆ ಹೆದರಲ್ಲ ಅಂತ ಹೇಳ್ದಂಗೈತೆ. ಮೊದಲನೇ ಟಿಕೆಟ್ ಹೋಮ್ನ ಹನುಮಂತುಗೆ ಕೊಡ್ತಾನೆ, ಖಳನಾಯಕ ಆದಂತಹ ಮನೆಯ ಕ್ಯಾಪ್ಟನ್ ರಜತ್. ಏನ್ ಕಿಲಾಡಿ ಇದ್ದಾನೆ ರಜತ್. ನಿಜವಾಗ್ಲೂ ರಜತ್ ಬಿಗ್ ಬಾಸ್ ಮನೇಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು, ಯಾರ್ಯಾರಿಗೆ ಹೆಂಗ್ ಆನ್ಸರ್ ಕೊಡ್ಬೇಕು ಅಂತ ತಿಳ್ಕೊಂಡಿದ್ದಾನೆ. ಹನುಮಂತಂಗೆ ಅವನಿಗೆ ಪ್ರಾಬಬ್ಲಿ ನಾನು ಹಾಡಿನ ಮೂಲಕನೇ ಹೇಳಿದ್ರೆ ರೀಸನ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಡಿನ ಮೂಲಕ ಕೊಡ್ತಾನೆ. ಹನುಮಂತ ತುಟಿಕ್ ಅಂದಲೆ ಏನು ಮಾತಾಡ್ದಲ್ಲ, ಆಸ್ ಯೂಶುವಲ್ ನಮ್ಮ ಹನುಮಂತಣ್ಣ ಜಾಸ್ತಿ ಮಾತಾಡಕ್ ಹೋಗಲ್ಲ. ಅವ್ರದವ್ರು ಹೇಳವ್ರಿ, ನಾನು ಕೇಳಿಸ್ಕೊಂತೀನಿ, ನಾನು ಯಾಕೆ ರಿಯಾಕ್ಟ್ ಮಾಡ್ಲಿರಿ ಅನ್ನಂಗೆ ಆತ್ರಿ ಅನ್ಕೊಂಡು ಬರ್ತಾನೆ. ನೆಕ್ಸ್ಟ್ ಚೈತ್ರಕ್ಕಂಗೆ ಕೊಡ್ತಾರೆ. ಚೈತ್ರಕ್ಕಂಗೆ ಹೇಳ್ತಾರೆ, ನೀವು ಎಂಟರ್ಟೈನ್ಮೆಂಟ್ ಏನು ಕೊಡ್ತಿಲ್ಲ, ಟಾಸ್ಕ್ ಏನು ಆಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಚೈತ್ರಕ್ಕ ಹೇಳ್ತಾರೆ, ನಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಸರಿ ಚೈತ್ರಕ್ಕ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದಿಲ್ಲ. ಸಹವಾಸದಿಂದ ಸನ್ಯಾಸಿ ಕೆಡ್ಲೂಬಹುದು, ಉದ್ಧಾರ ಆಗ್ಲೂಬಹುದು. ಬಟ್ ಸಹವಾಸ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಚೈತ್ರಕ್ಕ ಇಷ್ಟು ದಿನ ಇವರೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿರೋದು ನೋಡಿದೀರಾ, ನೀವ್ ಯಾಕೆ ಇನ್ನು ಎಂಟರ್ಟೈನ್ ಮಾಡೋದ್ ಕಲ್ತಿಲ್ಲ? ವಿನ್ನರ್ ಆಗಕ್ಕೆ ಏನ್ ಬೇಕು ಈ ಮನೇಲಿ ಅಂತ ಹೇಳ್ತೀರಾ. ಅದೇ ತರ ಎಂಟರ್ಟೈನ್ ಮಾಡೋದು ಕಲೀರಿ, ಕಲಿಯೋಕೆ ಅವಕಾಶ ಸಿಕ್ತಾಗ ಕಲಿಬಹುದಲ್ಲ. ನಿಮ್ಗಿಂತ ಮಾತಾಡಕ್ಕೆ ನಮಗೆ ಎಲ್ಲಿ ಬರುತ್ತೆ ಚೈತ್ರಕ್ಕ? ಕಲೀರಿ.
ನಾನೇನೇನೋ ಅನ್ಕೊಂಡ್ಬಿಟ್ಟಿದ್ದೆ, ಚೈತ್ರಕ್ಕ ರಜತದು ಫುಲ್ ಬಿಡಪ್ಪ ಪೀಕಿಗೆ ಹೋಗ್ಬಿಡುತ್ತೆ, ಚೆನ್ನಾಗಿ ವಾರ್ ಮಾಡ್ತಾರೆ, ಒಂದು ಕಂಟೆಂಟ್ ಸಿಕ್ತು ಅಂತ ಅನ್ಕೊಂಡೆ. ನಮ್ಮ ರಜತಿಗೆ ಗೊತ್ತು ಚೆನ್ನಾಗಿ ಚೈತ್ರಕ್ಕನ್ ಎಲ್ಲಿ ಹಿಡಿಬೇಕು ಎಲ್ಲಿ ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಚೈತ್ರಕ್ಕ ಒಂದು ಮ್ಯಾಟರ್ನ ಇನ್ನೆಲ್ಲೆಲ್ಗೋ ತಿರುಗಿಸ್ಕೊಂಡು ಹೋಗ್ತಾಳೆ ಗುರು, ನಮಗೂ ಹಂಗೆ ಅಂತ ಅನ್ಸುತ್ತೆ. ಸೊ ರಜತ್ ಹೇಳ್ತಾನೆ, ನೀನ್ ಮ್ಯಾಟ್ರ್ ಎಲ್ಗೂ ತಿರುಗಿಸ್ಬೇಡ, ನೀನು ಕರೆಕ್ಟಾಗಿ ಮಾತಾಡು, ನಿಂಗೆ ಮಾತಾಡಕ್ ಬರುತ್ತೆ ಅಂತ ಗೊತ್ತು, ನಿನ್ ಮಾತು ಮಾತಾಡ್ಬಾರ್ದು, ನೀನ್ ಕೆಲಸ ಮಾತಾಡ್ಬೇಕು, ಮಾಡಿ ತೋರ್ಸು, ಸುಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ. ಚೈತ್ರಕ್ಕ ಅಫೆಂಡ್ ಆಗ್ಬೇಡಿ ಅಂತ ಹೇಳ್ತಿರ್ತಾರೆ. ಗೊತ್ತು ರಜತ್ಗೆ ಹೆಂಗೆ ಚೈತ್ರಕ್ಕನ್ನ ಹಿಡಿದು ಬಗ್ಗಿಸ್ಬೇಕು ಅನ್ನೋದು ಗೊತ್ತು. ಹಂಗಾಗಿ ಸುಳ್ಳಿ ಅಂತ ಏನೋ ಒಂದ್ ಹೇಳ್ಬಿಟ್ಟು ಅಲ್ಲಿಗೆ ಮ್ಯಾಟರ್ನ ಫಿನಿಶ್ ಮಾಡಿ ಕಳಿಸ್ತಾರೆ. ಅಂಡ್ ನನಗನ್ಸಿದ ಪ್ರಕಾರ ಈ ತರ ಹೇಳಿ ರಜತ್ ಅವರು ಚೈತ್ರಕ್ಕನ್ ಪ್ರವೋಕ್ ಮಾಡ್ತಾರೆ ಅಂತ ಅನ್ಸುತ್ತೆ ನಂಗೆ. ಯಾಕೆ ಅಂತಂದ್ರೆ ಚೈತ್ರಕ್ಕ ಸುಮ್ನೆ ಒಂದ್ಸರಿ ಮಾತಾಡ್ಬಿಡ್ತಾರೆ, ಅಪೋಸಿಟ್ ಅವ್ರು ಏನಾದ್ರು ಇನ್ನೂ ಮಾತಾಡಿದ್ರು ಅಂತಂದ್ರೆ ನಾನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ತೊಡೆ ತಟ್ಟು ಬರ್ತಾರೆ. ಅದೇ ರೀತಿ ಚೈತ್ರಕ್ಕನ ರಜತ್ ಅವರು ರುಚಿಗೆ ಎಬ್ಸಿದ್ರು, ಹಂಗೆ ಕೂಲ್ ಮಾಡಿ ಕಳಿಸ್ಬಿಟ್ರು ಅಂತಾನೆ ಹೇಳ್ಬೋದು. ಮೋಕ್ಷಿತ ಹೇಳ್ತಾರೆ, ಬೇರೆಯವ್ರಿಗೆ ಬೇಜಾರಾದ್ರೆ ನನಗೆ ತುಂಬಾ ನೋವುತ್ತೆ, ನನಗೆ ಹರ್ಟ್ ಆದ್ರೂ ಪರವಾಗಿಲ್ಲ, ಅದು ಬೇರೆಯವರಿಗೆ ಬೇಜಾರಾದ್ರೆ ನನಗೆ ಬೇಜಾರಾಗುತ್ತೆ ಅಂತ. ಸರಿ ಮೋಕ್ಷಿತ್ ಅವ್ರೆ, ಹಂಗಾದ್ರೆ ನಿಮಗೆ ಏನಾದ್ರೂ ಕಪ್ ಸಿಕ್ತು ಅಂತಂದ್ರೆ ಬಿಗ್ ಬಾಸ್ ಇನ್ನೊಬ್ರಿಗೆ ಬೇಜಾರಾಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರೆ ಅಂತ ಹೇಳಲ್ಲ, ಫಾರ್ ಎಕ್ಸಾಂಪಲ್ ಈ ಕಡೆ ತ್ರಿವಿಕ್ರಮು ಮೋಕ್ಷಿತ ಇದ್ರು ಅಂತ ಅನ್ಕೊಳ್ಳಿ. ಆಬ್ವಿಯಸ್ಲಿ ಕಪ್ ವಿನ್ ಆಗ್ಲಿಲ್ಲ ಅಂತಂದ್ರೆ ಇನ್ನೊಬ್ರಿಗೆ ಬೇಜಾರಾಗೇ ಆಗುತ್ತೆ. ರನ್ನರ್ ಆಗಿರ್ಲಿ ಮತ್ತೊಂದಾಗಿರ್ಲಿ, ವಿನ್ನರ್ ಆಗಕ್ ಆಗ್ಲಿವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಜಾರಾಗುತ್ತೆ. ಹಂಗಾರೆ ಮೋಕ್ಷಿತ ಅವ್ರು ಎಷ್ಟು ಒಳ್ಳೆಯವರಾಗಬೇಕು ಅಂತ ಅಂದ್ರೆ ಅಲ್ಲಿ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಕಪ್ನ ಬಿಟ್ಕೊಡ್ಬೇಕು ತ್ರಿವಿಕ್ರಮ್ ಅವ್ರಿಗೆ. ಆಗುತ್ತಾ ಮೋಕ್ಷಿತ್ ಅವ್ರೆ? ಬಿಟ್ಕೊಡಿ. ಯಾಕೆ ಅಂತಂದ್ರೆ ಅವ್ರಿಗೆ ಬೇಜಾರಾಗುತ್ತಲ್ಲ, ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ ಅಲ್ವಾ, ಬೇರೆಯವ್ರಿಗೆ ಬಿಟ್ಕೊಡ್ಬೇಕಲ್ವಾ, ಬಿಟ್ಕೊಡಿ. ಆತರ ಮಾಡ್ಬಾರ್ದು. ಇಲ್ಲಿ ಗೆಲ್ಲಕ್ ಬಂದಿದ್ದೀರಾ, ಗೆಲ್ಬೇಕು, ಆಡ್ಬೇಕು, ಒಂದು ಡೂ ಆರ್ ಡೈ ಅಷ್ಟೇ. ಇದನ್ನ ಮಾಡಿ ಅವ್ರಿಗೆ ಬೇಜಾರಾಗುತ್ತೆ ಇವ್ರಿಗೆ ಬೇಜಾರಾಗುತ್ತೆ ಅಲ್ಲ, ನೀವ್ ಏನಾದ್ರೂ ಮಾಡಿ ಅವ್ರಿಗೆ ಅದ್ರಲ್ಲಿ ಒಂದು ಬೇಜಾರಾಗೇ ಆಗುತ್ತೆ. ನೀವೆಲ್ಲಾರ್ಗು ಖುಷಿ ಕೊಡ್ತಾ ಓಕೆ ನಾನು ಎಲ್ರು ತುಂಬಾ ಚೆನ್ನಾಗಿ ಇಟ್ಕೊಳ್ತೀನಿ, ಇದಾಗಲ್ಲ ಇಲ್ಲಿ. ಸೊ ನೀವು ನಿಮ್ಮ ಎಫರ್ಟ್ ನ ಹಾಕಿ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಇದಾದ್ಮೇಲೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನ ಕೊಡ್ತಾರೆ. ಏನಂತಂದ್ರೆ ಟಿಕೆಟ್ ಟು ಫಿನಾಲೆ ಯಾರಿಗಿರುತ್ತೆ ಅಂಡ್ ಟಿಕೆಟ್ ಟು ಹೋಮ್ ಯಾರಿಗಿರುತ್ತೆ, ಇವ್ರನ್ನ 2 ಟೀಮ್ ಆಗಿ ಸಪರೇಟ್ ಮಾಡ್ತಾರೆ. ಅಂಡ್ ಒಂದು 2 ಪ್ರದೇಶಗಳನ್ನಾಗಿ ಕೊಟ್ಟಿರ್ತಾರೆ. ಒಂದು ಪ್ರದೇಶದಲ್ಲಿ ಟಿಕೆಟ್ ಹೋಮ್ ಯಾರೇ ತಗೊಂಡಿದ್ದಾರೆ ಅವರೆಲ್ಲ ಸೇರಿ ಚೆಂಡನ್ನ ಹಿಡಿಬೇಕಾಗಿರುತ್ತೆ. ಅವ್ರಿಗೆ ಅಂತಾನೆ ಒಂದು ಬುಟ್ಟಿ ಕೊಟ್ಟಿರ್ತಾರೆ, ಮೇಲಿಂದ ಚೆಂಡಿನ ಮಳೆ ಸುರಿಯುತ್ತೆ, ಚೆಂಡನ್ನ ಹಿಡ್ಕೊಬೇಕು. ಅಂಡ್ ರಜತ್ ಅವರಿಗೆ 10 ಗೋಲ್ಡನ್ ಬಾಲ್ಗಳನ್ನ 10 ಗೋಲ್ಡನ್ ಚೆಂಡುಗಳನ್ನ ಕೊಟ್ಟಿರ್ತಾರೆ. ಅವರೆಲ್ಲ ಅದೆಲ್ಲ ಹಿಡ್ಕೊಂಡ್ಮೇಲೆ ಆ 10 ಚೆಂಡುಗಳನ್ನ ಅವ್ರು ರಿಸೀವ್ ಆಗುತ್ತೆ. ಆ ಗೋಲ್ಡನ್ ಚೆಂಡು 10 ಪಾಯಿಂಟ್ ಕನ್ಸಿಡರ್, ಇನ್ನೇನು ನಾರ್ಮಲ್ ಚೆಂಡು ಹೂವಿನ ಮಳೆ ಆಗುತ್ತೆ ಅದು 5 ಪಾಯಿಂಟ್ ಅಂತ ಲೆಕ್ಕ. ಸೊ ಹೀಗಾಗಿ ಈ ಒಂದು ಗೇಮ್ ನ ಆಡಿಸ್ತಾರೆ. ಹೆಚ್ಚು ಬಾಲ್ ನ ಕಲೆಕ್ಟ್ ಮಾಡಿದವರು ಏನಾಗ್ತಾರೆ ಅಂತಂದ್ರೆ ಟಿಕೆಟ್ ಟು ಫಿನಾಲೆ ಯಾರಿದ್ದಾರೆ, ಇವಾಗಿರೋದು ತ್ರಿವಿಕ್ರಮು, ಮಂಜಣ್ಣ ಮತ್ತೆ ಧನರಾಜು, ಈ 3 ಜನ ಇರ್ತಾರೆ. ಅದರಲ್ಲಿ ಸ್ವೈಪ್ ಅಪ್ ಆಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಚೈತ್ರ ಏನಾದ್ರು ವಿನ್ ಆದ್ರು ಅಂತ ಅಂದ್ರೆ ಚೈತ್ರಕ್ಕ ಆ ಕಡೆ ಹೋಗ್ತಾರೆ. ಆ ಕಡೆಯಿಂದ 3 ಜನ ಏನಿರ್ತಾರೆ ಟಿಕೆಟ್ ಫಿನಾಲೆ ಅವರು, ಅವ್ರು 3 ಜನ ಸೇರಿ ಒಮ್ಮತದಿಂದ ಒಬ್ರನ್ನ ಟಿಕೆಟ್ ಟು ಹೋಮಿಗೆ ಕಳಿಸ್ಬೇಕಾಗುತ್ತೆ. ಮತ್ತೆ ಅವ್ರು ಯಾರು ಬಂದಿರ್ತಾರೆ ಅವರು ಅಲ್ಲಿ ಆಟ ಆಡಿ ವಿನ್ ಆಗ್ಬೇಕಾಗುತ್ತೆ. ಈ ತರ ಸ್ವೈಪ್ ಮಾಡುವಂತಹ ಒಂದು ಟಾಸ್ಕ್ ನ ಬಿಗ್ ಬಾಸ್ ಅವರು ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಗೇಮು. ಯಾಕಂತಂದ್ರೆ ಅದೃಷ್ಟ ಯಾರಾದ್ರೂ ಆಗ್ಬಹುದು, ಟಿಕೆಟ್ ಫಿನಾಲೆಗೆ ಹೋದ್ರು ಹೋಗ್ಬೋದು. ಸೊ ಹಾಗಾಗಿ ಟಾಸ್ಕ್ ತುಂಬಾ ಚೆನ್ನಾಗಿ ನಡೀತೆ. ಇದ್ರಲ್ಲಂತೂ ಹನುಮಂತ ಮಾತ್ರ 100% ಎಂಟರ್ಟೈನ್ಮೆಂಟ್ ಸಖತ್ತಾಗಿ ಆಡ್ತಾನೆ. ಬಿಡ್ರೋ ನಂದು ಬಿಡ್ರಿ ಚೈತ್ರಕ್ಕ ಬಿಡ್ರಿ ನಂದು ಅನ್ಕೊಡೆ ಬಂತು ಇಟ್ಕೊಳ್ರಿ ಹಾಕ್ರೋ ಅನ್ಕೊಂಡು ಸಖತ್ ಎಂಟರ್ಟೈನ್ ಮಾಡ್ತಾರೆ. ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಕೂಡ ಈ ಒಂದು ಟಾಸ್ಕ್. ಮೊದಲನೇ ಟಾಸ್ಕ್ ಆಗ್ಬೇಕಾದ್ರೆ ಚೈತ್ರಕ್ಕ ಅವಳ ಪಾಡಿಗಳು ಬಾಲ್ಗಳನ್ನ ಎಳಿತಾರೆ. ಏನ್ ಮಾಡ್ತಾನೆ ಈ ರಜತ್ ಅಂತ ಅಂದ್ರೆ ಚೈತ್ರಕ್ಕಂಗೆ ಪ್ರವೋಕ್ ಮಾಡೋದು, ನೀನು ಪರವಾಗಿಲ್ಲ, ನೀನು ಸೋತ್ರು ಪರವಾಗಿಲ್ಲ, ನೀನು ಹೋರಾಡು, ನೀನು ಫೈಟ್ ಮಾಡು ಅಂತ ಹೇಳಿ. ಚೈತ್ರಕ್ಕ ಒಳ್ಳೆ ಹೆಂಗ್ ಆಡ್ತಾಳೆ ಅಂತಂದ್ರೆ ಲೂಸ್ ತರ ಹೋಗ್ಬಿಟ್ಟು ಹನುಮಂದು ಬೀಳ್ಸೋದು, ಅದ್ ಬೀಳ್ಸೋದು, ಅವ್ರು ಇಟ್ಕೊಂಡಿರೋ ಬಾಲ್ನೆಲ್ಲ ಚೆಲ್ಲಾಡೋದು, ಹಿಂಗ್ ಮಾಡ್ತಾಳೆ. ಚೈತ್ರಕ್ಕನ್ನ ಸಖತ್ತಾಗಿ ಪ್ರವೋಕ್ ಮಾಡ್ಬೋದು, ಸಖತ್ತಾಗಿ ರುಚಿಗೆ ಎಬ್ಬಿಸ್ಬೋದು. ಅದನ್ನ ರಜತ್ ಅವರು ಸರಿಯಾಗಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅದನ್ನ ಮಾಡ್ಕೊಂಡು ಅವ್ರು ಟಿಕೆಟ್ ಫಿನಾಲೆ ತಗೋಬೇಕನ್ನೋದೇ ಅವ್ರಿಗಿಲ್ಲ, ಅವ್ರ ಆಟ ಹಾಳು ಮಾಡ್ಬೇಕು ಅಷ್ಟೇ ಅವ್ರಿಗಿರೋದು. ಸೊ ಹಾಗಾಗಿ ಚೈತ್ರಕ್ಕೊಂದು 0 ಎಫರ್ಟ್ ಅಂತಾನೆ ಹೇಳ್ಬೋದು ಟಾಸ್ಕ್ಗಳಲ್ಲಿ. ಮೊದಲನೇ ರೌಂಡ್ ಅಲ್ಲಿ ಭವ್ಯ ವಿನ್ ಆಗ್ತಾಳೆ. ಸ್ವೈಪ್ ಅಪ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಮೊದಲೇನೆ ಮಂಜಣ್ಣ ಮತ್ತೆ ತ್ರಿವಿಕ್ರಮು ಒಂದು ಸ್ಟ್ರಾಟಜಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಬಿಟ್ಕೊಡ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಮಿಕಾ ತರ ಧನರಾಜ್ನ ಏನ್ ಮಾಡ್ತಾರೆ ಅಂತಂದ್ರೆ ಸ್ವೈಪ್ ಮಾಡಕ್ ನೋಡ್ತಾರೆ. ಆಮೇಲೆ ಅದೆಲ್ಲ ಆಗಲ್ಲ. ಮಂಜಣ್ಣ ಹೋಗಿ ಅದೇನೋ ಹೇಳ್ತಾರಲ್ಲ, ಊರಲ್ಲಿ ಹೋಗೋ ಮಾರಿಂದ ತನ್ನ ಮನೇಲಿ ಕೂರ್ಸ್ಕೊಂಡ್ರು, ನಂಗೆ ತನ್ನ ತಲೆ ಮೇಲೆ ತಾನೇ ಕಲ್ಲು ಹೇಳ್ಕೊಂತಾನೆ ಅಂತ ಹೇಳ್ಬೋದು. ರಜತ್ ಹೋಗ್ತಾನೆ, ಒಮ್ಮತದಿಂದ ಒಬ್ರನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳಿ, ನೀನ್ ಬರ್ಬೇಡಿ, ನೀವು ಉಸ್ತುವಾರಿ, ನೀವು ಸೈಲೆಂಟ್ ಆಗಿ ದೂರ ಇರಿ ಅಂತ ಹೇಳ್ತಾನೆ. ಬಿಗ್ ಬಾಸ್ ಓಕೆ ಸೆಲೆಕ್ಟ್ ಆಯ್ತಾ ಒಮ್ಮತದಿಂದ ಹೇಳಿದ್ರ ಅಂತ ಹೇಳಿದಾಗ ರಜತ್ ಇಲ್ಲ ಅಂತ ಅಂದಾಗ, ನೀವು ಉಸ್ತುವಾರಿಯಾಗಿ ನೀವೇನ್ ಮಾಡ್ಬೇಕು, ಒಪ್ಪಿಸ್ಬೇಕು ಅಂತ ಹೇಳ್ತಾನೆ. ಇವಾಗ ಬೇರೆನೇ ಆಗೋಗ್ಬಿಡುತ್ತೆ, ನನ್ನನ್ನು ಕಳಿಸ್ಬಿಡ್ತಾನೆ ರಜತ್ ಅಂತ ಹೇಳ್ತಾರೆ. ಆದ್ರೆ ಬಿಗ್ ಬಾಸ್ ಟ್ವಿಸ್ಟ್ ನ ಕೊಡ್ತಾರೆ. ಏನಂತ ಅಂದ್ರೆ ಯಾರು ಅಲ್ಲಿ ವಿನ್ ಆಗಿರ್ತಾರೆ ಟಾಸ್ಕ್ ಅಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಡ್ತಾರೆ ಸ್ವೈಪ್ ಆಗೋದಕ್ಕೆ. ಸೊ ಆಬ್ವಿಯಸ್ಲಿ ಭವ್ಯ ತ್ರಿವಿಕ್ರಮ್ನ ಸೆಲೆಕ್ಟ್ ಮಾಡಲ್ಲ, ಧನರಾಜ್ನ ಸೆಲೆಕ್ಟ್ ಮಾಡಲ್ಲ, ಮಂಜಣ್ಣನ ಈ ಕಡೆಗೆ ಎತ್ತಾಕ್ತಾಳೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಡ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮ ಮಂಜಣ್ಣ ವಿನ್ ಆಗ್ತಾರೆ. ಆಬ್ವಿಯಸ್ಲಿ ಮಂಜಣ್ಣ ಹೆಂಗೆ ಅಂತ ಅಂದ್ರೆ ನೀನ್ ಏನಾದ್ರು ನನಗೆ ಮಾಡ್ದ್ಯಾ, ನಾನ್ ನಿನಗೆ ಮಾಡ್ತೀನಿ, ರಿವೆಂಜ್ ಅಷ್ಟೇ, ರಿವೆಂಜ್ ತಗೊಳ್ತಾನೆ. ಭವ್ಯ ಹೆಂಗ್ ಬಂದಿರ್ತಾರೆ, ಸೊ ಭವ್ಯನ ಎತ್ತಿ ತಿರ್ಗಾ ಮತ್ತೆ ಅಲ್ಲೇ ಆಗ್ತಾಳೆ.
ಇವರು ಮಂಜಣ್ಣ ಆ ಕಡೆ ಹೋಗ್ತಾನೆ. ಒಂಥರ ಬಾಟರ್ ಸಿಸ್ಟಮ್, ಕೊಟ್ಟು ತಗೊಳ್ಳೋ ತರ, ನೀನ್ ನನ್ನನ್ನು ಹಾಕ್ತೀನಿ, ನಾನು ನಿನ್ನ ಹಾಕ್ತೀನಿ, ಇಷ್ಟೇ ಆಗಿದೆ. ಟಾಸ್ಕ್ ಕಂಟಿನ್ಯೂ ಆಗುತ್ತೆ. ಈ ಮೋಕ್ಷಿತ ಹೆಂಗೆ ಅಂತ ಅಂದ್ರೆ ಒಂದೊಂದ್ಸರಿ ಏನಂತ ಅಂದ್ರೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳ್ತಾರೆ. ಹಂಗೆ ಅವ್ರ ಆಡಿಗೆ ಅವ್ರು ಕಚಾಡ್ಕೊಂಡು, ಚೈತ್ರಕ್ಕ ಹನುಮಂತ ಎಲ್ಲ ಕಚಾಡ್ಕೊಂಡು ಆಡ್ತಿದ್ರೆ ಮೋಕ್ಷಿತ ತನ್ನ ಬಾಲ್ಗಳನ್ನ ತಾವನ್ನು ಸೇಫ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಟಕ್ ಗೆದ್ಬಿಡ್ತಾಳೆ. ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಯಾರಪ್ಪ ಅಂತಂದ್ರೆ ವಿನ್ ಆಗೋದು ಮೋಕ್ಷಿತ. ಈಗ ಸ್ವೈಪ್ ಕಾರ್ಯ ನಡಿಬೇಕು. ಹೋಗಿ 3 ಜನ ಡಿಸ್ಕಸ್ ಮಾಡ್ಬೇಕಾದ್ರೆ ರಜತ್ ಹೋಗಿ ಮಾತಾಡ್ತಿರ್ತಾರೆ. ಅವ್ರು ಉಸ್ತುವಾರಿ ಮಾಡ್ಬೇಕಿತ್ತು ಅವರು. ಯಾಕೆಂತಂದ್ರೆ ಅವ್ರದ್ದು ಡಿಸಿಷನ್ ಏನಾಗಿರುತ್ತೆ ಅದನ್ನ ತಲುಪಿಸುವಂತ ಕೆಲಸನ ರಜತ್ ಅವ್ರು ಉಸ್ತುವಾರಿಯಾಗಿ ಮಾಡ್ಬೇಕಾಗಿರುತ್ತೆ. ಆದ್ರೆ ರಜತ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಧನರಾಜ್ ಪರವಾಗಿ ಮಾತಾಡ್ತಾರೆ. ಧನರಾಜ್ ಪರವಾಗಿ ಮಾತಾಡಿ ಸಿಂಪತಿ ಗಿಟ್ಟಿಸ್ಕೊಳ್ತಾರೆ ರಜತ್ ಅವ್ರು. ಯಾಕೆ ಅಂತಂದ್ರೆ ಓಕೆ, ಧನರಾಜ್ ಕೈಲಿ ಏನೂ ಆಗಲ್ಲ, ಅವನೇನು ಮಾಡಲ್ಲ, ಸೊ ಹಂಗಾಗಿ ನಾನು ಅವನಿಗೆ ಹೆಲ್ಪ್ ಮಾಡಿದ್ರೆ ಧನರಾಜ್ ಫ್ಯಾನ್ಸ್ ಒಂದ್ ಸ್ವಲ್ಪ ಬೆಂಬಲನ ನಾನು ತಗೊಳ್ಬಹುದು, ಸಿಂಪತಿ ಗಿಟ್ಟಿಸ್ಕೊಡ್ಬೋದು, ಅಲ್ಲಿ ಸಿಂಪತಿ ಕಾರ್ಡ್ ವರ್ಕ್ ಆಗ್ಬೋದು, ನಾನು ಹೀರೋ ಆಗ್ಬೋದು ಅಂತ ಹೇಳ್ಬಿಟ್ಟು ಮೇ ಬಿ ರಜತ್ ಅವರು ಥಿಂಕ್ ಮಾಡಿ ಧನರಾಜ್ ಅವರಿಗೆ ಸಪೋರ್ಟ್ ಮಾಡಕ್ ಹೋಗ್ತಾರೆ. ಅವ್ರು ಫೇವರಿಸಮ್ ಮಾಡಕ್ ಹೋಗ್ತಾರೆ. ಮಂಜಣ್ಣ ಅದಕ್ಕೆ ಒಪ್ಪಲ್ಲ. ಸೊ ಅಲ್ಲೊಂದ್ ಸ್ವಲ್ಪ ಫೈಟ್ ಆಗಿ ಫೈನಲ್ ಏನಾಗುತ್ತೆ ಅಂತಂದ್ರೆ ಮೋಕ್ಷಿತಂಗ್ ಆಬ್ವಿಯಸ್ಲಿ ಹೋಗುತ್ತೆ. ಸೊ ಮೋಕ್ಷಿತ ಧನರಾಜ್ನ ಸೆಲೆಕ್ಟ್ ಮಾಡ್ತಾಳೆ. ಧನರಾಜ್ ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನ ಕಡೆ ಬರ್ತಾನೆ. ನೆಕ್ಸ್ಟ್ ರೌಂಡ್ ಕಂಟಿನ್ಯೂ ಆಗುತ್ತೆ. ಟಾಸ್ಕ್ ಆಡ್ತಾ ಹೆಂಗೆ ಅಂತಂದ್ರೆ ಎಲ್ಲರೂ ನನ್ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಬೀಳ್ಸಿದ್ರೆ ಸಾಕಪ್ಪ ಅನ್ನಂಗಿರ್ತಾರೆ. ಭವ್ಯ ಹನುಮಂತನ ತಲೆಗೊಂದು ಹೊಡಿತಾಳೆ. ಹನುಮಂತನು ಅಲ್ಲಿ ಎಳ್ದಿರ್ತಾನೆ, ಕೈಯ ಏನೋ ಹೇಳ್ಕೊಂಡು, ಅದಕ್ಕೆ ಅವಳಿಗೆ ಕೋಪ ಬಂದಿರುತ್ತೆ. ಮೊದಲೇ ತಗೊಂಡು ಹನುಮಂತ ತಗೊಂಡು ಹೊಡಿತಾಳೆ. ನಮ್ಮ ಹನುಮಂತ ಹೆಂಗೆ ಅಂತಂದ್ರೆ ಅವನಂತೂ ಚಿಂದಿ ಅಂತಾನೆ ಹೇಳ್ಬೋದು ಇವತ್ತಿನ ಟಾಸ್ಕ್ ಅಲ್ಲಿ. ಗುರು ನಾನ್ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರು ಗೆಲ್ಲಕ್ ಬಿಡಬಾರ್ದು, ಇಷ್ಟೇ ಸಕ್ಕತ್ತಾಗಿ ಮೈಂಡ್ ಗೇಮ್ನ ಆಡ್ತಾನೆ ಹನುಮಂತ ಅಂತ ಹೇಳ್ಬೋದು. ಅವ್ನಿಗೆಲ್ಲ ಗೊತ್ತಾಗುತ್ತೆ, ಸೀರಿಯಸ್ಲಿ ಎಲ್ಲ ಗೊತ್ತಾದ್ರೂ ಯಾರ ಹತ್ರನೂ ತೋರ್ಸ್ಕೊಳಲ್ಲ, ನನಗೆಲ್ಲ ಗೊತ್ತು ಅಂತ ಹೇಳಿ ಎಲ್ಲಾನು ಒಳಗಡೆನೆ ಲೆಕ್ಕಾಚಾರ ಆಗ್ತಾನೆ ಹನುಮಂತ. ಒಟ್ಟಾರೆ ಗೇಮು 5 ರೌಂಡ್ ಇಂದಾಗಿರುತ್ತೆ. 4th ರೌಂಡ್ ಅಲ್ಲಿ ಇವ್ರದೆಲ್ಲ ಬಾಲ್ಗಳನ್ನೆಲ್ಲ ಬೀಳ್ಸಿ ಮಾಡಿ ಏನೋ ಮಾಡಿ ಫೈನಲಿ ನಮ್ಮ ಹನುಮಂತ 4th ರೌಂಡ್ ಅಲ್ಲಿ ವಿನ್ ಆಗ್ತಾನೆ. ಸೊ ನಮ್ಮ ಹನುಮಂತ ಎಷ್ಟು ಕ್ಲೆವರ್ ಆಗಿ ಚೂಸ್ ಮಾಡ್ತಾನೆ ಅಂತ ಅಂದ್ರೆ ಧನರಾಜ್ ಕೇಳ್ತಾರೆ ಎಲ್ಲರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದಾರೆ ಅಂತ ಹೇಳಿದ್ರೆ ಯಾರನ್ನೋ ಒಬ್ರನ್ನ ಮಾಡಿದ್ರಾಯ್ತು ಬಿಡು ದೋಸ್ತ ಅಂತ ಹೇಳ್ತಾನೆ. ಬಟ್ ತುಂಬಾ ಕ್ಲೆವರ್ ಡಿಸಿಷನ್ ತಗೊಳ್ತಾನೆ. ಎಷ್ಟು ಡೀಪ್ ಆಗಿ ಯೋಚನೆ ಮಾಡಿದಾನೆ ಅಂತ ಅಂದ್ರೆ ಮೋಕ್ಷಿತನ ಈ ಕಡೆ ಕಳಿಸ್ತಾನೆ, ಟಿಕೆಟ್ ಟು ಫಿನಾಲೆ ಕಡೆ. ಯಾಕೆ ಅಂತಂದ್ರೆ ಇವಾಗ ಅವನೇನಾದ್ರೂ ತ್ರಿವಿಕ್ರಮ್ನ ಕಳಿಸ್ತಾ ಅಂತ ಅಂದ್ರೆ ಆಬ್ವಿಯಸ್ಲಿ ತ್ರಿವಿಕ್ರಮ್ ಮತ್ತೆ ಗೇಮ್ ಮಾಡಿ ವಿನ್ ಆಗಿ ಬಂದೇ ಬರ್ತಾನೆ. ಮಂಜಣ್ಣನ ಕಳಿಸ್ತಾ ಅಂತ ಅಂದ್ರೂ ಕೂಡ ಮಂಜಣ್ಣ ಹೋಗ್ತಾನೆ, ಆಬ್ವಿಯಸ್ಲಿ ಅವನು ವಿನ್ ಆಗ್ತಾನೆ ಬರ್ತಾನೆ. ಬಟ್ ಮೋಕ್ಷಿತನ ಏನಾದ್ರೂ ಕಳಿಸಿದ್ರೆ ಗೊತ್ತಿಲ್ಲ, ಪ್ರಾಬಬ್ಲಿ ವಿನ್ ಆಗ್ಬೋದು, ಆಗ್ದಲೇ ಇರ್ಬೋದು. ಅಷ್ಟು ಸ್ಟ್ರಾಂಗ್ ಆಗಿ ಓಕೆ ಇವಾಗ ತ್ರಿವಿಕ್ರಮ್ ಮಂಜಣ್ಣ ತರ ಪಕ್ಕ ವಿನ್ ಆಗಿ ಬರ್ತಾರೆ ಅನ್ನೋ ತರ ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಮೋಕ್ಷಿತನ ಸೆಲೆಕ್ಟ್ ಮಾಡ್ತೇನೆ. ಅಲ್ಲಿ ಸೇಫ್ ಆದ ಹನುಮಂತ, ನಾನು ಟಿಕೆಟ್ ಫಿನಾಲೆಗೆ ಪಕ್ಕ ಕುತ್ಕೊಂಡ ಹನುಮಂತ. ಯಾಕೆ ಅಂತಂದ್ರೆ ಇವಾಗ ಗೌತಮಿ ಟಾಸ್ಕ್ ವಿನ್ ಆಗಿ ಬಂದ್ಲು ಅಂತ ಅಂದ್ರೆ ಮಂಜಣ್ಣನ ತೆಗಿಯಲ್ಲ, ಹನುಮಂತನ ತೆಗಿಯಲ್ಲ, ಅಲ್ಲಿ ತ್ರಿವಿಕ್ರಮ್ ಹೋಗ್ತಾನೆ. ಹಾಗೆ ಭವ್ಯ ಬಂದ್ಲು ಅಂತ ಅಂದ್ರೆ ಹನುಮಂತನ ಸೇಫ್ ಮಾಡ್ಕೊಳ್ತಾರೆ, ತ್ರಿವಿಕ್ರಮ್ನ ಸೇಫ್ ಮಾಡ್ಕೊಳ್ತಾರೆ. ಹಾಗಾಗಿ ಹನುಮಂತನಿಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಚೈತ್ರಕ್ಕ ಬಂದ್ರೆ ಮಾತ್ರ ಹನುಮಂತನ ತೆಗ್ದಾಕುವಂತ ಅವಕಾಶ ಇದೆ. ಯಾರು ಬಂದ್ರು ಕೂಡ ಹನುಮಂತನ ತೆಗಿಯಲ್ಲ. ಹಾಗಾಗಿ ತುಂಬಾ ಯೋಚನೆ ಮಾಡಿ ಯಾವ ಗ್ಯಾಪ್ ಅಲ್ಲಿ ಯೋಚನೆ ಮಾಡ್ತಾನೋ ಗೊತ್ತಿಲ್ಲ ಹನುಮಂತ, ತುಂಬಾ ಕ್ಲೆವರ್ ಡಿಸಿಷನ್ ತಗೊಂಡು ಮೋಕ್ಷಿತನ ಚೂಸ್ ಮಾಡಿ ಕಳಿಸ್ತಾನೆ. ಇನ್ನು ಲಾಸ್ಟ್ 1 ರೌಂಡ್ ಇರುತ್ತೆ. ಟೋಟಲಿ 5 ರೌಂಡ್, 4 ರೌಂಡ್ ಕಂಪ್ಲೀಟ್ ಆಗುತ್ತೆ. ಇನ್ 1 ರೌಂಡ್ ಅಲ್ಲಿ ಏನಾಗುತ್ತೆ ಅಂತ ನಾವು ನೋಡ್ಬೇಕು. ಆಬ್ವಿಯಸ್ಲಿ ನನ್ಗನ್ಸಿದ ಪ್ರಕಾರ ಮಂಜಣ್ಣ, ತ್ರಿವಿಕ್ರಮ್, ಹನುಮಂತ ಟಿಕೆಟ್ ಟು ಫಿನಾಲೆಯಲ್ಲಿ ಉಳಿತಾರೆ 3 ಜನ ಅಂತಾನೆ ಹೇಳ್ಬೋದು. ಇಷ್ಟಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಪ್ರಕಾರ ಟಿಕೆಟ್ ಟು ಫಿನಾಲೆಯ 3 ಜನರು ಯಾರಾಗ್ತಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನನ್ಸ್ತು ನಿಮಗೆ ಈ ವಿಡಿಯೋ ಬಗ್ಗೆ ಅಂತ ಹೇಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಮಸ್ಕಾರ.